ಇತಿಹಾಸದಲ್ಲಿ ಎಂದೂ ಕೇಳಿಲ್ಲ. ಅವರು ಮಂತ್ರಿಗಳಾಗಿ ಕೆಲಸ ಮಾಡಿದಂಥವ್ರು, ನಮ್ಮ ರಾಷ್ಟ್ರೀಯ ಜನರಲ್ ಸೆಕ್ರೆಟರಿ, ಈ ಸಿಟ್ಟಿಂಗ್ MLC ಆಗಿದ್ದಾರೆ. ಈ ರೀತಿ ದೌರ್ಜನ್ಯ ದಬ್ಬಾಳಿಕೆ ಬಹಳ ದಿನ ನಡೆಯಲ್ಲ. ಕಾಂಗ್ರೆಸ್ ಅವರು ಅವ್ರೇನೋ ಪರ್ಮನೆಂಟ್ ಅಂತ ತಿರ್ಕೊಂಬಿಟ್ಟವ್ರೆ. ನೀವು ಪರ್ಮನೆಂಟ್ ಗಿರಾಕಿಗಳಲ್ಲ. ನೀವು ದೇಶದಲ್ಲಿ ನಿಮ್ಮನ್ನ ಈ ತರ ಮುಸ್ಲಿಮರ ಓಲೈಕೆ ಮಾಡಿ ಮಾಡಿ ದೇಶದಿಂದ ಓಡಿಸಿದ್ದಾರೆ. ಕರ್ನಾಟಕದಿಂದನೂ ಓಡಿಸ್ತಾರೆ. ಸಿದ್ದರಾಮಯ್ಯ ಔಟ್ ಗೋಯಿಂಗ್ ಚೀಫ್ ಮಿನಿಸ್ಟರ್. ಈಗಾಗಲೇ DK ಶಿವಕುಮಾರ್ ಹೇಳಿದ್ದಾರೆ, ಒದ್ದು ಕಿತ್ಕೊಂತೀನಿ ಅಂತ. ಈ ದೌರ್ಜನ್ಯ ಇದನ್ನ ಬಿಜೆಪಿ ನಾವೆಲ್ಲರೂ ಕೂಡ ಖಂಡಿಸ್ತೀರಿ. ಈ ತರ ಘಟನೆ ಇಡೀ ರಾಜ್ಯನೇ ಬೆಚ್ಚಿ ಬೀಳುವಂತ ಘಟನೆ. ಇದರ ವಿರುದ್ಧ ಮುಂದೆ ನಮ್ಮ ರಾಜ್ಯಾಧ್ಯಕ್ಷರು ಹೇಳಿದ ರೀತಿ ಹೋರಾಟವನ್ನ ನಾವು ಮಾಡ್ತೀರಿ. CT ರವಿ ಒಬ್ಬಂಟಿ ಅಲ್ಲ ಅನ್ನೋದನ್ನ ನಾವು ಕಳೆದ 2 ದಿನದಿಂದ ತೋರಿಸಿದಿರಿ. ಅವರೆಲ್ಲೆಲ್ಲಿ ಯಾವ್ಯಾವ ಸ್ಟೇಷನ್ಗೆ ಹೋಗ್ತಾರೋ ಅಲ್ಲಿ ಆ ಸ್ಟೇಷನ್ಗೆ ನಮ್ಮ ಕಾರ್ಯಕರ್ತರು ಹೋಗಿದ್ದಾರೆ. ದಾರಿ ಇದ್ದಕ್ಕೂ ಕೂಡ ನಾವು ಬೆಳಗಾವಿಯಿಂದ ಇಲ್ಲಿಗೆ ಬರೋವರೆಗೂ ದಾರಿಯಲ್ಲಿ ಕಾರ್ಯಕರ್ತರು, ಸಾವಿರಾರು ಜನ ಕಾರ್ಯಕರ್ತರು ನಿಂತು ನಮಗೆ ಬೆಂಬಲವನ್ನ ಕೊಟ್ಟಿದ್ದಾರೆ. ನಮ್ದೊಂದು ನ್ಯಾಷನಲ್ ಪಾರ್ಟಿ, ಕೇಡರ್ ಪಾರ್ಟಿ, ಅಬ್ಬೆಪಾಲಿ ಕಾಂಗ್ರೆಸ್ ತರ ಅಬ್ಬೆಪಾಲಿ ಪಾರ್ಟಿ ಅಲ್ಲ. ನಾವು ಎಚ್ಚರಿಕೆಯನ್ನ ಕೊಡ್ತಾ ಇದ್ದೀನಿ ಕಾಂಗ್ರೆಸ್ ಅವ್ರಿಗೆ. ಈ ತರ ನಿಮ್ಮ ಗೂಂಡಾಗಿರಿ ಮಾಡಿದ್ರೆ ನಾವು ಕೂಡ ಬೀದಿಗಿಳಿದು ಹೋರಾಟವನ್ನ ಮಾಡ್ತೀರಿ. ಎಲ್ಲಿ ಪಾಠ ಕಲಿಸ್ಬೇಕು ಅಲ್ಲಿ ಕಲಿಸ್ತೀರಿ. ಈಗ ಮಾನವ ಹಕ್ಕು ಆಯೋಗ ಏನಿದೆ ಕೇಂದ್ರಕ್ಕೆ ನಾವು ಕಂಪ್ಲೇಂಟ್ ಕೊಡ್ತಾ ಇದ್ದೀವಿ. ಅಲ್ಲಿನ ಪೊಲೀಸ್ ಕಮಿಷನರ್, ಅಲ್ಲಿನ ಪೊಲೀಸ್ ಅಧಿಕಾರಿಗಳು ಯಾರು ಹಲ್ಲೆ ಮಾಡಿದ್ರು, ರಕ್ತ ಬರೋ ರೀತಿ ಹೊಡೆದ್ರು, ಅವ್ರ ಮೇಲೆ ನಾವು ಕಂಪ್ಲೇಂಟ್ ಅನ್ನ ಲಾಡ್ಜ್ ಮಾಡ್ತೀರಿ. ಅವ್ರಿಗೆ ಶಿಕ್ಷೆ ಆಗೋವರೆಗೂ ನಮ್ಮ ಹೋರಾಟ ಮುಂದುವರಿಯುತ್ತೆ. ಈ ಸರ್ಕಾರಕ್ಕೆ ಈ ರೀತಿ ಜಡ್ಜ್ಮೆಂಟ್ ಬಂದಿರುವಂತದ್ದು ನಿಜಕ್ಕೂ ಸರ್ಕಾರಕ್ಕೆ ತಲೆ ತಗ್ಸುವಂತ ವಿಚಾರ.